ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋ ಮೂವಿ ಹೆಸರು ಹಾಂಟೆಡ್ 3D ದ ಗೋಸ್ಟ್ ಆಫ್ ದಿ ಪಾಸ್ಟ್ ಅಂತ. ಇದರ ಪಾರ್ಟ್ 1 2011 ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿತ್ತು. ಅದೇ ಒಂದು ಕಾರಣಕ್ಕೆ ಈ ಮೂವಿ ಮಾಡಿದ್ದಾರೆ. ಓಪನಿಂಗ್ ಏನು ಈ ಮೂವಿದು ಚೆನ್ನಾಗೇ ಇತ್ತು, ಬಟ್ ಮೂವಿ ನೋಡಿದ ಆಲ್ಮೋಸ್ಟ್ ಎಲ್ಲರೂ ಕೂಡ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಪಾರ್ಟ್ 1ಗೆ ಕಂಪೇರ್ ಇಲ್ಲ ಅಂತ. ಇವನ್ ನಂಗೆ ಕೂಡ ಹಾಗೆ ಅನಿಸ್ತು. ಇದು ಆಕ್ಚುಲಿ ಮೂವಿ ಅಲ್ಲ, ಎಲ್ಲ ಸೇರಿ ಸ್ಟೇಜ್ ಮೇಲೆ ಮಾಡಿದಂಥ ನಾಟಕ. ಡಿಫ್ರೆನ್ಸ್ ಒಂದೇ, ಇವರು ತಮ್ಮ ಹಿಂದುಗಡೆ ಗ್ರೀನ್ ಸ್ಕ್ರೀನ್ ಹಾಕೊಂಡು ನಾಟಕ ಮಾಡಿದ್ರು ಅಷ್ಟೇ. ಇದರ ಡೈರೆಕ್ಟರ್ ವಿಕ್ರಮ್ ಭಟ್ ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಾಗ್ಲಿಲ್ಲ. ಮೂವಿಯ ಕತೆ ಚೆನ್ನಾಗೇ ಇದೆ, ಆದರೆ ರಿಯಲ್ ಲೊಕೇಶನ್ಗೆ ಹೋಗಿ ಮಾಡಿದಿದ್ರೆ ಒಂದು ರೇಂಜ್ಗೆ ಇರ್ತಿತ್ತು. ಬಟ್ ದೇ ಫೇಲ್ಡ್. ಆ್ಯಂಡ್ ಮತ್ತೊಂದು ವಿಷಯ, ಪಾರ್ಟ್ 1 ಆಗಿ ಪಾರ್ಟ್ 2ಗೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ. ನೀವು ಆರಾಮಾಗಿ ನೋಡ್ಬೋದು. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವಿಷಯ ಇದೆ. ಒಂದು ಹೊಸ ಚಾನಲ್ ಮಾಡಿದ್ದೀನಿ, ಕನ್ನಡ ಮಿಸ್ಟ್ರಿ ಸ್ಟೋರೀಸ್ ಅಂತ. ಅದರಲ್ಲಿ ಹಾರರ್ ಸ್ಟೋರೀಸ್ನ ಮಾತ್ರ ಮಾಡ್ತೇನೆ. ಆ್ಯಂಡ್ ಇದರಲ್ಲಿ ಮೂವೀಸ್ ಎಕ್ಸ್ಪ್ಲೇನ್. ಯಾರಿಗೆ ಹಾರರ್ ಸ್ಟೋರಿ ಇಷ್ಟನೋ ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಜೈಪುರಲ್ಲಿರುವ ಮಾನಿಕ್ ತಾಲ್ ಮಹಲ್ನ ತೋರಿಸ್ತಾರೆ. ಮಾನಿಕ್ ತಾಲ್ ಅಂತ ಕೋಲ್ಕತ್ತಾದಲ್ಲಿ ಒಂದು ಪ್ಲೇಸ್ ಇದೆ, ಬಟ್ ಅದು ಹಾಂಟೆಡ್ ಅಲ್ಲ. ಮೂವಿಲಿ ಒಂದು ಫಿಕ್ಷನ್ ಆಗಿ ತೋರಿಸಿದಾರೆ ಅಷ್ಟೇ. ಎನಿವೇ, ಆ ದಿನ ಆ ಪ್ಯಾಲೇಸ್ ಅಲ್ಲಿ ಒಬ್ಬ ವ್ಯಕ್ತಿಯ ಬರ್ಬರವಾಗಿ ಹತ್ಯೆ ಆಗಿರುತ್ತೆ. ಅದನ್ನ ಕಂಡ ಅಲ್ಲಿನ ಸಿಬ್ಬಂದಿಗಳು ಪೊಲೀಸರನ್ನ ಕರೆಸ್ತಾರೆ. ಬಟ್ ಪೊಲೀಸರಿಗೆ ಆ ಶವ ನೋಡಿ ಶಾಕ್ ಏನಾಗಲ್ಲ. ಈ ಪ್ಲೇಸ್ ಅಲ್ಲಿ ಇದೆಲ್ಲ ಮಾಮೂಲಿ ಅಂತ ನೆಗ್ಲೆಕ್ಟ್ ಮಾಡಿ ಶವನ ಸಾಗಿಸ್ತಾರೆ. ಹಾಗಾದ್ರೆ ಆ ಪ್ಲೇಸ್ ಅಲ್ಲಿ ಏನಿದೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಎನಿವೇ, ನೆಕ್ಸ್ಟ್ ನಲ್ಲಿ ನಮಗೆ ಮೂವಿಯ ಕಥಾನಾಯಕನ ತೋರಿಸ್ತಾರೆ. ಅವನ ಹೆಸರು ದೇವ್. ಅವನೊಟ್ಟಿಗೆ ಅವನ ಕಸಿನ್ ಟಿಟ್ಟು ಕೂಡ ಇದ್ದಾನೆ. ಆಕ್ಚುಲಿ ದೇವ್ ಒಬ್ಬ ಫಿಲ್ಮ್ ಮೇಕರ್. ಆ ದಿನ ಅವನ ಮೂವಿ ಲೈಲಾ ಮಜ್ನು ರಿಲೀಸ್ ಆಗ್ಬೇಕಾಗಿತ್ತು, ಆದ್ರೆ ಅವನು ಅದೆಲ್ಲವನ್ನ ಬಿಟ್ಟು ಡಿಪ್ರೆಷನ್ ಅಲ್ಲಿ ನೋ ಡೆಸ್ಟಿನಿ ಜರ್ನಿನ ಮಾಡ್ತಿರ್ತಾನೆ. ಅದಕ್ಕೆ ರೀಸನ್ ಆ ಮೂವಿಯ ಹೀರೋಯಿನ್ ಒಟ್ಟಿಗೆ ಇವನಿಗೆ ಲವ್ ಇತ್ತು. ಮದುವೆಗೆ ಪ್ರಪೋಸ್ ಮಾಡುವ, ಸರ್ಪ್ರೈಸ್ ಕೊಡುವಂತ ಆ ದಿನ ರಿಂಗ್ ತಕೊಂಡು ಅವಳ ಮನೆಗೆ ಹೋದಾಗ ಪಾಪಲ್ಲಿ ಅವಳ ರಾಸಲಿ ನೋಡಿ ಅವನೇ ಸರ್ಪ್ರೈಸ್ ಆಗಿದ್ದ. ಅದಕ್ಕೇನೆ ಅಂತ ಲೈಫೇ ಬೇಡ ಅಂತ ಡಿಪ್ರೆಷನ್ ಅಲ್ಲಿ ಹೋಗ್ತಿರ್ತಾನೆ. ಹಾಗೆ ಹೋಗ್ತಿರುವಾಗ ಅವನಿಗೆ ದಾರಿ ಮಧ್ಯೆ ಅದೇ ಮಾನಿಕ್ ತಾಲ್ ಪ್ಯಾಲೇಸ್ ತೋರುತ್ತೆ. ಸಡನ್ ಆಗಿ ಗಾಡಿ ನಿಲ್ಲಿಸೋ ಕೇಳಿ ಹೊರಗೋಗಿ ನೋಡ್ತಾನೆ. ಅದನ್ನ ನೋಡಿ ಅವನಿಗೆ ಏನೋ ಫೀಲ್ ಆಗುತ್ತೆ, ಲೈಕ್ ಈ ಪ್ಯಾಲೇಸ್ಗೂ ಅವನಿಗೂ ಏನೋ ಸಂಬಂಧ ಇದೆ ಅಂತ. ನಂತರ ಅವನು ತಡ ಮಾಡಲ್ಲ, ಅದೇ ಕೂಡಲೇ ಒಂದು ಬುಕಿಂಗ್ ಪ್ಲೇಸ್ಗೆ ಹೋಗಿ ಪರ್ಟಿಕ್ಯುಲರ್ ಆಗಿ ಆ ಮಾಲ್ನ ಸೆಲೆಕ್ಟ್ ಮಾಡಿ ರೆಂಟ್ಗೆ ತಗೊಂಡು ತಡ ಮಾಡದೆ ಅಲ್ಲಿ ಹೋಗ್ತಾನೆ. ಮಧ್ಯದಲ್ಲಿ ಅಲ್ಲಿಗೆ ಹೋಗೋ ದಾರಿ ಸಿಗದೆ ಇದ್ದಾಗ ದೇವ್ ಅಲ್ಲಿದ್ದ ಒಬ್ಬ ವ್ಯಕ್ತಿ ಹತ್ತಿರ ಹೋಗಿ ದಾರಿ ಕೇಳ್ತಾನೆ. ಮಾನಿಕ್ ತಾಲ್ ಮಾಲ್ಗೆ ಹೋಗೋ ದಾರಿ ಯಾವುದಂತ. ಆ ಪ್ಯಾಲೇಸ್ನ ಹೆಸರು ಕೇಳಿ ಆ ವ್ಯಕ್ತಿ ಒಳಗೊಳಗೆ ಭಯಪಡ್ತಾನೆ ಹೊರತು ಹೊರಗೆ ತೋರಿಸಲ್ಲ. ಅವನು ಧೈರ್ಯವಾಗಿ ದಾರಿ ಹೇಳ್ತಾನೆ. ಅದರಿಂದ ಖುಷಿಯಾಗಿ ದೇವ್ ತನ್ನ ಜಾಕೆಟ್ನ ಅವನಿಗೆ ಕೊಡ್ತಾನೆ. ಅವನ ಒಳ್ಳೆ ಮನಸ್ಸಿಗೋ ಇಲ್ಲ ಬೇರೆಂದಕ್ಕೋ ಗೊತ್ತಿಲ್ಲ, ಈ ವ್ಯಕ್ತಿ ಅವನಿಗೆ ಇದನ್ನ ಒಳ್ಳೆ ಮನಸ್ಸನ್ನ ಹೀಗೆ ಹಿಡ್ಕೋ, ಚೇಂಜ್ ಆಗ್ಬೇಡ, ಹಾಗೆ ಆ ಮಾಲಲ್ಲಿ ಹುಷಾರಾಗಿರುವಂತ ಒಳ್ಳೆದನ್ನ ಮಾತಾಡ್ತಾನೆ. ಆಕ್ಚುಲಿ ಈ ವ್ಯಕ್ತಿಗೂ ಆ ಮಹಲ್ಗೂ ಏನೋ ಸಂಬಂಧ ಇರಬೇಕು. ದೇವ್ನ ಕಂಡು ಅವನಿಗೆ ಇವನಲ್ಲೋಗಿ ಮಾಡೋ ಕೆಲಸ ಇದೆ ಅಂತ ಅವನಿಗೆ ಅನಿಸಿತ್ತು. ಮೋಸ್ಟ್ಲಿ ಅದಕ್ಕೆ ತಡೆಯದೆ ದಾರಿ ಹೇಳಿದ್ನೇನೋ ಗೊತ್ತಿಲ್ಲ. ಇದಕ್ಕೆ ಉತ್ತರ ಬೇಕಾದ್ರೆ ನಾವು ಕಾಯ್ಬೇಕಷ್ಟೇ. ಎನಿವೇ, ಆ ವ್ಯಕ್ತಿ ಹೇಳಿದ ದಾರಿಲೇ ಹೋಗ್ತಾ ಕೊನೆಗೂ ಅವರಿಬ್ಬರು ಆ ಮಾಲ್ ರೀಚ್ ಆಗ್ತಾರೆ. ಸೀರಿಯಸ್ಲಿ ಒಂದು ಸಾಧಾರಣ ಪ್ಲೇಸ್ಗೆ ಹೋಗಿ ಶೂಟ್ ಮಾಡಿದ್ರು ನಡೀತಿತ್ತು. ಈ VFX ಮಾಲ್ ಕಾರ್ಟೂನ್ ಮೂವಿಲ್ ಕೂಡ ಇರಲ್ಲ. ಎನಿವೇ, ಅಲ್ಲಿ ಅವರ ಭೇಟಿ ಇಬ್ಬರು ವ್ಯಕ್ತಿಯೊಟ್ಟಿಗೆ ಆಗುತ್ತೆ. ತ್ರಿಲೋಕ್, ಇವನು ಆ ಪ್ರಾಪರ್ಟಿಯ ಕೇರ್ ಟೇಕರ್, ಹಾಗೆ ಇದು ಅಲ್ಲಿನ ಕೆಲಸದಾಳು. ಆ ಪ್ಯಾಲೇಸ್ ಒಳಗೆ ಎಂಟರ್ ಆಗಿದ್ದರಿಂದ ಈ ದೇವ್ಗೆ ಒಂದು ವಿಷಯ ತುಂಬಾ ಸ್ಟ್ರೇಂಜ್ ಅನಿಸುತ್ತೆ. ಅದೇನಪ್ಪ ಅಂದ್ರೆ, ಮಹಲ್ನ ಲೆಫ್ಟ್ ಸೈಡ್ ಇರುವ ಆ ಎಲ್ಲಾ ಡೋರ್ ವಿಂಡೋಗಳು ಓಪನ್ ಇದ್ರೆ ರೈಟ್ ಸೈಡ್ ಇರುವ ಎಲ್ಲಾ ಡೋರ್ ವಿಂಡೋಗಳು ಒಳಗಿಂದ ಲಾಕ್ ಆಗಿದ್ದವು. ಹೀಗ್ಯಾಕೆ ಅಂತ ಕೇಳಿದಾಗ ತ್ರಿಲೋಕ್ ಹೇಳ್ತಾನೆ, ಕಳೆದ 100-200 ವರ್ಷಗಳಿಂದ ಅದು ಲಾಕ್ ಆಗಿದೆ. ಅದನ್ನ ಓಪನ್ ಮಾಡ್ಬೇಕಂದ್ರೆ ತುಂಬಾ ಪ್ರೊಸೀಜರ್ ಎಲ್ಲ ಇದೆ ಅಂತಾನೆ. ಆಗ ಅಲ್ಲಿ ಯಾಮಿನ ಹೆಸರಿನ ಒಬ್ಬ ಹುಡುಗಿ ಬಂದು ಆ ಮಾಲ್ ಬಗ್ಗೆ ತನಗೆ ಗೊತ್ತಿರುವ ಕೆಲವು ವಿಷಯನ ಹೇಳ್ತಾಳೆ. 100 ವರ್ಷಗಳ ಹಿಂದೆ ಈ ಮಹಲ್ನ ಲೆಫ್ಟ್ ಸೈಡ್ ರಾಜ ವಾಸ ಮಾಡೋ ಪೋರ್ಷನ್ ಆಗಿದ್ರೆ ರೈಟ್ ಸೈಡ್ ಮಹಾರಾಣಿಯ ಪೋರ್ಷನ್ ಆಗಿತ್ತು. ಅಂದಾಗೆ ಯಾಮಿನಿ ಹೈದರಾಬಾದ್ ಅವಳು, ಬಟ್ ಕರೆಂಟ್ಲಿ ಈ ಊರಿನ ಒಂದು ಕಾಲೇಜ್ನ ಪ್ರೊಫೆಸರ್ ಆಗಿ ರಿಸರ್ಚರ್. ಸದ್ಯಕ್ಕೆ ಇದೇ ಮಹಲ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾಳಂತ ಅವಳ ಬಾಯಿಂದನೇ ಬರುತ್ತೆ. ಅನಂತರ ಈ ದೇವ್ ಹೋಗಿ ಲಾಕ್ ಆಗಿದ್ದ ರೈಟ್ ಸೈಡ್ ಪೋರ್ಷನ್ ನ ಡೋರ್ ಅನ್ನ ಎಣುಕಿ ನೋಡ್ತಾನೆ. ಬಟ್ ಅಲ್ಲಿ ಅವನಿಗೇನು ಕೂಡ ತೋರಲ್ಲ. ಅಲ್ಲಿ ಅವನು ಹಾಗೆ ಹೆಣುಕ್ತಿದ್ರೆ ಈ ಕಡೆ ತ್ರಿಲೋಕ್ನ ಮುಖದಲ್ಲಿ ಒಂದು ಭಯದ ಛಾಯೆ ಎದ್ದು ಕಾಣುತ್ತಿತ್ತು. ಅಂದ್ರೆ ಅದ್ರ ಬಗ್ಗೆ ಅವನಿಗೇನೋ ಗೊತ್ತಿದೆ, ಬಟ್ ಬಾಯ್ ಬಿಡ್ತಿಲ್ಲ ಅಂತ. ಎನಿವೇ, ಅದರ ನೆಕ್ಸ್ಟ್ ಸೀನಲ್ಲಿ ಈ ದೇವ್ ಹಾಗೆ ಟಿಟ್ಟು ತಮಗೆ ನಿಗದಿಪಡಿಸಿದ ಆ ಮಾಲ್ನ ಒಂದು ರೂಮಲ್ಲಿ ಕೂತು ತಮ್ಮ ಕೆಲಸ ಮಾಡ್ತಿರ್ತಾರೆ. ಆವಾಗ ಸಡನ್ ಆಗಿ ಒಂದು ಭೀಕರ ಭಯಾನಕವಾದ ಗೋಸ್ಟ್ ವಾಯ್ಸ್ ಕೇಳುತ್ತೆ. ಹಾಗೆ ಇಡೀ ಬಂಗಲೆಯ ಲೈಟ್ ಫ್ಲಿಕ್ಕರ್ ಆಗಿ ಆಫ್ ಆಗುತ್ತೆ.
ಇದೆಲ್ಲ ಏನಾಗ್ತಿದೆ ಅಂತ ದೇವ್ ಕೇಳಿದಾಗ ಅಲ್ಲಿದ್ದ ಕೆಲಸದವಳು ಹೇಳ್ತಾನೆ, ಈ ಟೈಮ್ಗೆ ಬಂಗಲೆ ಎಚ್ಚರವಾಗುತ್ತೆ, ಪ್ರತಿ ರಾತ್ರಿ ಇದೇ ಟೈಮ್ಗೆ ಬಂಗಲೆ ಜೀವವಾಗುತ್ತೆ ಅಂತ. ಸೀರಿಯಸ್ಲಿ ಅವರಿಗೆ ಇವನೇನ್ ಹೇಳ್ತಿದ್ದಾನಂತ ಗೊತ್ತಾಗಲ್ಲ. ಅದಾದ ನಂತರ ಮಧ್ಯರಾತ್ರಿ ಹೊತ್ತಿಗೆ ಈ ದೇವ್ಗೆ ಮತ್ತೆ ಪುನಃ ಅದೇ ಶಬ್ದ ಕೇಳಿ ಹೊರಗೆ ಬಂದು ನೋಡ್ತಾನೆ. ಶಾಕಿಂಗ್ಲಿ ಆ ಮಾಲ್ನ ರೈಟ್ ಸೈಡ್ ಅಲ್ಲಿದ್ದ ಡೋರ್ ಓಪನ್ ಆಗಿತ್ತು. ತ್ರಿಲೋಕ್ ಹೇಳಿದ ಪ್ರಕಾರ ಇಷ್ಟು ವರ್ಷ ಅದು ಕ್ಲೋಸ್ ಆಗಿದೆ, ಬಟ್ ಇವಾಗ ಹೇಗೆ ಓಪನ್ ಆಯ್ತು ನೋಡುವಂತ ಅವನ್ ಸೀದಾ ಒಳಗ್ ಹೋಗ್ತಾನೆ. ಒಳಗ್ ನೋಡಿದ್ರೆ ಇಷ್ಟು ವರ್ಷ ಕ್ಲೋಸ್ ಇದ್ರೂ ಕೂಡ ತುಂಬಾ ನೀಟ್ ಆಗಿತ್ತು, ಅದೇ ಓಲ್ಡ್ ರೆಟ್ರೋ ಸ್ಟೈಲ್ ಅಲ್ಲಿ. ಆವಾಗಲ್ಲಿ ಸಡನ್ ಆಗಿ ಒಂದು ಗೋಸ್ಟ್ಲಿ ಫಿಗರ್ ಇವನ್ ಮುಂದೆ ಬಂದು ಎದುರಿಸುತ್ತೆ. ಇವನ್ ಭಯದಲ್ಲಿ ಕೆಳಗ್ ಬೀಳ್ತಾನೆ. ಹಾಗೆ ಆಗಲ್ಲಿ ಒಬ್ಬ ಸುಂದರ ಹುಡುಗಿ ಅವನ್ ಮುಂದೆ ಬರ್ತಾಳೆ. ಅವನ್ನ ಕಂಡ ಕೂಡಲೇ ಇವಳು, ದೇವ್ ನೀವು ಬಂದ್ಬಿಟ್ಟ ಅಂತ ಕೇಳ್ತಾಳೆ. ಬಟ್ ಇವನಿಗೆ ಅವಳು ಯಾರಂತಾನೆ ಗೊತ್ತಾಗಲ್ಲ. ನಂತರ ಹಾಗೆ ಅವಳು ಅವನ ಕೈ ಹಿಡ್ಕೊಂಡು ಅಲ್ಲಿಂದ ಎಳ್ಕೊಂಡು ಹೋಗಿ ಇಬ್ಬರು ಒಂದು ಬೆಡ್ ಕೆಳಗೆ ಹೋಗಿ ಬಚ್ಚಿ ಕೂರ್ತಾರೆ. ಇವನಿಗೆ ಕನ್ಫ್ಯೂಸ್ ಆಗುತ್ತೆ, ಏನಿದೆಲ್ಲ ಯಾವುದೇ ಗೋಸ್ಟ್ ನೀವು ಯಾರಂತ ಕೇಳಿದಾಗ ಅವಳು ತನ್ನ ಹೆಸರನ್ನ ಸುನೇರಿ ಅಂತ ಹೇಳ್ತಾಳೆ. ಹಾಗೆ ಆ ಗೋಸ್ಟ್ಗೆ ಕಾಣಿಸಲ್ಲ, ಬಟ್ ಅದರ ಕಿವಿ ತುಂಬಾ ಶಾರ್ಪ್ ಇದೆ. ಶಬ್ದ ಮಾಡದೆ ಹಾಗೇರಿ ಅಂತ ಹೇಳ್ತಾಳೆ. ಹಾಗೆ ಹೇಳ್ತಿದ್ದಾಗೆ ಅಲ್ಲಿ ಆ ಗೋಸ್ಟ್ನ ಎಂಟ್ರಿ ಆಗುತ್ತೆ. ಅದು ಅಲ್ಲಿ ಇಲ್ಲಿ ಸುತ್ತಾಡಿ ಏನು ಸಿಗದೆ ವಾಪಸ್ ಹೋಗುತ್ತೆ. ಈ ಕಡೆ ಕೆಳಗಿದ್ದ ಸುನೇರಿ ಕೇಳ್ತಾಳೆ, ಇವಾಗ ಯಾವ ವರ್ಷ ಆಗ್ತಿದೆ ಅಂತ. ಅದಕ್ಕೆ ದೇವ್ 2026 ಅಂತಾನೆ. ಆ ಮಾತು ಕೇಳಿ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಅವಳು ಇವನ ನೋಡಿ ಹೇಗೆ ನಗ್ತಿರ್ತಾಳಂದ್ರೆ ಎಷ್ಟೋ ವರ್ಷದ ಪರಿಚಯ ಅನ್ನೋ ರೀತಿ. ಎನಿವೆ ಅವಾಗ ಶಾಕಿಂಗ್ಲಿ ಅದೇ ಗೋಸ್ಟ್ ಬಂದು ಅವಳನ್ನ ಬಹಳ ರಭಸವಾಗಿ ಎಳ್ಕೊಂಡೋಗುತ್ತೆ. ಬಟ್ ಇವನಿಗೂ ಪಾರಾಗಿ ಹೊರ ಬರ್ತಾನೆ. ಅದರ ನೆಕ್ಸ್ಟ್ ಡೇ ದೇವ್ ಎಲ್ಲರ ಹತ್ತಿರ ಅದೇ ಡೋರ್ನ ಸಮ್ಮುಖದಲ್ಲಿ ರಾತ್ರಿ ಈ ಡೋರ್ ಓಪನ್ ಆಗಿ ತಾನು ಎಕ್ಸ್ಪೀರಿಯನ್ಸ್ ಮಾಡಿದ ಎಲ್ಲ ವಿಷಯ ಹೇಳ್ತಾನೆ. ಬಟ್ ಯಾರು ಕೂಡ ಅವನ ಮಾತನ್ನ ನಂಬಲ್ಲ. ಆದ್ರೆ ದೇವ್ ಮಾತ್ರ ತನ್ನ ಹಠ ಬಿಡಲ್ಲ. ಒಳಗೊಬ್ಬಳು ಹುಡುಗಿ ಟ್ರಾಪ್ ಆಗಿದ್ದಾಳೆ, ಅವಳನ್ನ ಬಚಾವ್ ಮಾಡ್ಬೇಕಂತ ಪದೇ ಪದೇ ಹೇಳ್ತಿರ್ತಾನೆ. ಇವನದಕ್ಕೆ ಈ ತ್ರಿಲೋಕ್ ಕೂಡ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾನೆ. ಅಲ್ಲಿ ಯಾರೂ ಇಲ್ಲ, 100 ವರ್ಷದಿಂದ ಅದು ಕ್ಲೋಸ್ ಇದೆ ಅಂತ. ಹೀಗೆ ಸುಮಾರು ವಾದ ಆಗ್ತಿರುತ್ತೆ. ಅದನ್ನ ಕಂಡು ಅಲ್ಲಿದ್ದ ಕೆಲಸದಾಳುಗೆ ಸಹಿಸೋಕಾಗದೆ ಕೊನೆಗೂ ಅವನು ಮೌನ ಮುರಿತಾನೆ. ಹೌದು, ಆ ರೂಮಲ್ಲಿ ಒಬ್ಳು ಹುಡುಗಿ ಟ್ರಾಪ್ ಆಗಿದ್ದಾಳೆ. ಅವಳನ್ನ ಕಾಪಾಡೋಕೆ ಯಾರ ಕೈನೂ ಸಾಧ್ಯ ಇಲ್ಲ. ಇಲ್ಲಿ ಬಂದ ಎಲ್ಲರೂ ಸತ್ತೋಗ್ತಿದ್ದಾರೆ. ಮೊದಲು ನೀವು ಈ ಮಹಲ್ ಬಿಟ್ಟೋಗಿ, ಇಲ್ಲಾಂದ್ರೆ ನೀವು ಕೂಡ ಸಾಯ್ತೀರಂತ ಅವನು ವಾರ್ನ್ ಮಾಡಿ ಹೋಗ್ತಾನೆ. ಈ ದೇವ್ಗೆ ನಿಜವಾಗ್ಲೂ ಅರ್ಥ ಆಗುದಿಲ್ಲ ಏನ್ ಮಾಡ್ಬೇಕಂತ. ಆ ಹುಡುಗಿನ ಕಾಪಾಡ್ಬೇಕೆಂಬ ಥಾಟ್ ಒಂದೇ ಅವನ ಮನಸ್ಸಲ್ಲಿತ್ತು. ಈ ಕಸಿನ್ ಟಿಟ್ಟು ನಮ್ಗ್ಯಾಕೆ ಉಸಾಬರಿ ಇಲ್ಲಿಂದ ಹೋಗೋಣ ಅಂತ ಎಷ್ಟೇ ಕೇಳ್ಕೊಂಡ್ರು ಇವನ್ ಮಾತ್ರ ಕೇಳದೆ ಸೀದಾ ಹೊರಗೋಗಿ ಕಲ್ಲೊಡೆದು ಆ ಬಂಗಲೆಯ ಒಳಗೋಗ್ಲಿಕ್ಕೆ ನೋಡ್ತಾನೆ. ಬಟ್ ಅದಕ್ಕೆ ಆ ಹೊತ್ತಲ್ಲಿ ಬಂದ ಯಾಮನೆ ಬಿಡಲ್ಲ. ನೀನೆಷ್ಟೇ ಹೊಡೆದ್ರು ಅದು ಮತ್ತೆ ರಿಸ್ಟೋರ್ ಆಗುತ್ತೆ ಅಂತ ಡೆಮೋ ತೋರಿಸಿ, ಒಂದ್ ವೇಳೆ ನೀನು ಒಳಗೆ ಹೋದ್ರೂ ಅಲ್ಲಿ ಟ್ರ್ಯಾಪ್ ಆಗ್ತಿ ಅಂತ ಹೇಳ್ತಾಳೆ. ಇದೆಲ್ಲ ಏನು ಅಂತ ಕೇಳಿದಾಗ ಯಾಮಿನಿ ತಾನೊಂದು ಬುಕ್ ಮೂಲಕ ಮಾಡಿದ ರಿಸರ್ಚ್ ಬಗ್ಗೆ ಅವ್ರಿಗೆ ಹೇಳ್ತಾಳೆ. ಈ ಬುಕ್ ನ ಬರ್ದಿದ್ದು ಮನೋಹರ್ ಎಂಬಾತ. ಅವನು ಬ್ರಿಟಿಷ್ ಕಾಲದ ಆರ್ಕಿಟೆಕ್ಚರ್. 1909 ಇಸ್ವಿಯಲ್ಲಿ ಇವನಿಗೆ ಆ ಮಾಲ್ ನ ಕಡೆದು ಆ ಪ್ಲೇಸ್ ಅಲ್ಲಿ ಸಮ್ಮರ್ ಪ್ಯಾಲೇಸ್ ಮಾಡ್ಬೇಕಂತ ಆರ್ಡರ್ ಬಂದಿತ್ತು ಬ್ರಿಟಿಷ್ ಕಡೆಯಿಂದ. ಇವನ್ ಮೊದ್ಲಿಗೆ ಹೇಳ್ತಾನೆ, ಬೇಡಲ್ಲಿ ದುಷ್ಟಶಕ್ತಿ ಇದೆ, ಅಪಾಯ ಅಂತ. ಬಟ್ ಅವರು ಕೇಳದಿದ್ದಾಗ ಬಂಡಾಕರ್ ಎಂಬ ವ್ಯಕ್ತಿಯೊಟ್ಟಿಗೆ ಈ ಮನೋಹರ್ ಆ ಮಾಲ್ಗೆ ಹೋಗ್ತಾನೆ. ಆದ್ರೆ ಶಾಕಿಂಗ್ಲಿ ಚೆಕ್ ಮಾಡ್ಬೇಕಂತ ಬಲ ಸೈಡ್ ಇರೋ ಆ ರೂಮ್ಗೆ ಹೋದ ಭಂಡಾರ್ಕರ್ ಸತ್ತೋಗ್ತಾನೆ. ಅದು ವಿಚಿತ್ರವಾಗಿ. ಅಂದ್ರೆ ಯಂಗ್ ಆಗಿ ಒಳಗೋಗಿದ್ದ ಭಂಡಾರ್ಕರ್ ಕ್ಷಣ ಮಾತ್ರದಲ್ಲಿ ಓಲ್ಡ್ ಆಗಿ ಆಮೇಲೆ ಸ್ಕೆಲಿಟನ್ ಆಗಿ ಲಾಸ್ಟ್ ಅಲ್ಲಿ ಬೂದಿಯಾಗಿ ಬಿಡ್ತಾನೆ. ಅದೇ ಲಾಸ್ಟ್. ಆಮೇಲೆ ಯಾರು ಕೂಡ ಆ ಮಾಲ್ ಕಡೆ ತಲೆ ಹಾಕಿಲ್ಲ. ಇವನ್ ಈ ಯಾಮಿನಿ ಕೂಡ ಒಂದಿನ ಆ ಮಾಲ್ ಒಳಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಮನೆಯಿಂದ ಕಾರಲ್ಲಿ ಹೊರಟಿದ್ಲು. ಆದ್ರೆ ಎಷ್ಟೇ ದೂರ ಹೋದ್ರೂ ಕೂಡ ಈ ಮಾಲ್ ನ ಕನೆಕ್ಟ್ ಮಾಡುವ ಮಾನಿಕ್ ತಾಲ್ ಬ್ರಿಡ್ಜ್ ಅವಳಿಗೆ ಸಿಗೋದಿಲ್ಲ. ಒಂದ್ ಕಡೆ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅನ್ನೋ ಮೈಲ್ ಸ್ಟೋನ್ ಸಿಕ್ಕರೆ, ಇನ್ನೊಂದ್ ಕಡೆ 5 ಕಿಲೋಮೀಟರ್ ಅಂಡ್ ಮತ್ತೊಂದ್ ಕಡೆ ಅಂಡರ್ ಕನ್ಸ್ಟ್ರಕ್ಷನ್ ಅನ್ನೋ ಬೋರ್ಡ್ ಕೂಡ ತೋರಿತ್ತು. ಆಗ್ಲೇ ಅವಳಿಗೆ ಗೊತ್ತಾಗಿದ್ದು ಆ ಮಾಲ್ ಬಗ್ಗೆ ರಿಸರ್ಚ್ ಮಾಡೋದು ಅಸಾಧ್ಯ, ಹಾಗೆ ಮಾಡ್ಲಿಕ್ಕೆ ಅಲ್ಲಿರೋ ಗೋಸ್ಟ್ ಬಿಡಲ್ಲ ಅಂತ. ಬಟ್ ಯಾವ್ದಾ ಗೋಸ್ಟ್ ಏನ್ ಕತೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಎನಿವೆ ಅದರ ನೆಕ್ಸ್ಟ್ ಡೇ ಈ ದೇವ್ ಮತ್ತೆ ಪುನಃ ಬಂಗಲೆ ಒಳಗೆ ಹೋಗ್ತಾನೆ. ಅಲ್ಲವನಿಗೆ ಮತ್ತದೇ ದೇವದ ಎನ್ಕೌಂಟರ್ ಆಗುತ್ತೆ. ಬಿಕಾಸ್ ಅವನು ಹೋಗುವಾಗ ಶಬ್ದ ಮಾಡ್ಕೊಂಡು ಹೋಗಿದ್ದ. ನಂತರ ಅದವನಿಗೆ ಹೇಗೋ ಗೊತ್ತಾಗಿ ಅವನು ತನ್ನ ಶೂ ಅನ್ನು ಹಬ್ಬಿಸ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಾಗಿ ಹೋಗಿತ್ತು ಆ ಶೂ ಇಂದಾನೆ ಶಬ್ದ ಆಗಿದ್ವು ಅಂತ. ಆದ್ರೂ ಕೂಡ ಆ ದೆವ್ವ ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಿರುತ್ತೆ. ಆವಾಗ ಅವನ ಗಮನ ದೂರದ ಬಾಗಿಲ ಹತ್ರ ನಿಂತಿರುವ ಸುನೇರಿ ಕಡೆ ಹೋಗುತ್ತೆ. ಅವಳು ಅವನ ಕೈ ಬೀಸಿ ಬಾಬಾ ಅಂತ ಅಲ್ಲಿ ಕರಿತಿರ್ತಾಳೆ. ಇವನಿಗೂ ಕಷ್ಟಪಟ್ಟು ಆ ದೆವ್ವದಿಂದ ತಪ್ಪಿಸ್ಕೊಂಡು ಅಲ್ಲಿ ಹೋಗ್ತಾನೆ. ಹಾಗೆ ಸರಿಯಾದ ಸಮಯಕ್ಕೆ ಸುನೇರಿ ಬಾಗಿಲಾಕಿ ಆ ದೆವ್ವದಿಂದ ಅವನ್ನ ಬಚಾವ್ ಮಾಡ್ತಾಳೆ. ಒಳಗ್ ಹೋದ್ ಕೂಡ್ಲೆ ಈ ದೇವ್
ಮತ್ತದೇ ಪ್ರಶ್ನೆ ಕೇಳ್ತಾನೆ, ನೀನ್ಯಾರು, ಆ ಗೋಸ್ಟ್ ಯಾವುದು, ಇಲ್ಲೇನಾಗ್ತಿದೆ ಅಂತ. ಅದಕ್ಕೆ ಉತ್ತರವಾಗಿ ಈ ಸುನೇರಿ ಕೂಡ ಬಹಳ ವಿಚಿತ್ರವಾಗಿ ಮಾತಾಡ್ತಾಳೆ. ನನಗೊಬ್ರು ಹೇಳಿದ್ರು, ನನ್ನ ಇಲ್ಲಿಂದ ಕಾಪಾಡಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಬರ್ತಾರೆ, ನಾ ಆ ವ್ಯಕ್ತಿಗೆ ದೇವ್ ಅಂತ ಹೆಸರಿಟ್ಟಿದ್ದೆ, ನೋಡಿದರೆ ನಿಮ್ಮ ಹೆಸರು ಕೂಡ ಅದೇ ಅಂತ ಬಹಳ ವಿಚಿತ್ರವಾಗಿ ಮಾತಾಡ್ತಾಳೆ. ಈ ದೇವ್ಗೆ ಮತ್ತೆ ಪುನಃ ಅವಳ ಮಾತು ಅರ್ಥ ಆಗುದಿಲ್ಲ. ಆವಾಗಲ್ಲಿದ್ದ ಒಂದು ಬಾಟಲ್ ಕೆಳಗೆ ಬೀಳುತ್ತೆ, ಅದರಿಂದ ಶಬ್ದವಾಗಿ ಮತ್ತೆ ಆ ಗೋಸ್ಟ್ಗೆ ಅವರೆಲ್ಲಿರೋದು ಗೊತ್ತಾಗುತ್ತೆ. ಈ ಸುನೇರಿ ಅವನ್ನ ಒಂದು ಕಬಟ್ ಒಳಗೆ ಬಚ್ಚಿ ಕುರಿಸ್ತಾಳೆ. ಅನಂತರ ಶವರ್ ಹತ್ತಿರ ಹೋಗಿ ಅವಳು ಸ್ನಾನ ಮಾಡ್ತಿದ್ದೆ ಅನ್ನೋ ರೀತಿ ಒಂದು ನಾಟಕ ಮಾಡ್ತಾಳೆ. ಆದ್ರೆ ಆ ಗೋಸ್ಟ್ಗೆ ಹೇಗೋ ಗೊತ್ತಾಗಿತ್ತು. ಅದರಿಂದ ಕೋಪಗೊಂಡ ಆ ಗೋಸ್ಟ್ ತನ್ನೊಂದು ವೆಪನ್ ಮೂಲಕ ಅವಳ ಬೆನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುತ್ತಾ ಹೋಗುತ್ತೆ. ಹಾಗೆ ಆ ಎಲ್ಲಾ ದೃಶ್ಯವನ್ನ ಎದುರು ಕಬಟ್ ಒಳಗಿದ್ದ ಆ ದೇವ್ ನೋಡ್ತಿದ್ದ ಹೊರತು ಅವನ ಕೈಯಲ್ಲಿ ಏನು ಕೂಡ ಮಾಡ್ಲಿಕ್ಕಾಗಲ್ಲ. ನಂತರ ಗೋಸ್ಟ್ ಅಲ್ಲಿಂದ ಹೋಗುತ್ತೆ. ಇದೇ ಒಳ್ಳೆ ಸಮಯ ಅಂತ ಅವನೋಗಿ ಅವಳನ್ನ ಕಾಪಾಡ್ತಾನೆ. ಅವಳ ಸಿಚುವೇಶನ್ ಆಕ್ಚುಲಿ ತುಂಬಾ ವರ್ಸ್ಟ್ ಆಗಿತ್ತು. ಮೈಯೆಲ್ಲ ರಕ್ತಸಿಕ್ತವಾಗಿತ್ತು. ಈ ದೇವ್ ಅವಳನ್ನ ಹಾಗೆ ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ತಾನೆ. ಹಾಗೆ ಮತ್ತೆ ಪುನಃ ಮತ್ತದೇ ಪ್ರಶ್ನೆ ಕೇಳ್ತಾನೆ, ಇಲ್ಲೇನಾಗ್ತಿದೆ ಅಂತ. ಬಟ್ ಈ ಸುನೇರಿ ಬಾಯ್ ಬಿಟ್ಟು ಏನು ಕೂಡ ಮಾತಾಡಲ್ಲ. ಬದಲಾಗಿ ಅವಳೊಂದು ಕ್ಲೂ ಕೊಡ್ತಾಳೆ. ಪೇಪರ್ ಮೇಲೆ ಒಂದು ಮ್ಯಾಪ್ ರೀತಿ ಮಾಡಿ ಇದರಲ್ಲಿ ಹೋಗು, ನಿಂಗೇನೆ ಗೊತ್ತಾಗುತ್ತೆ ಅಂತ ಒಂದು ರೀತಿ ಕ್ಲೂ ಕೊಡ್ತಾಳೆ. ಇವನು ಕೂಡ ಆ ಮ್ಯಾಪ್ ಅನ್ನ ಹಿಂಬಾಲಿಸ್ತಾ ಹೋದಾಗ ಅವನಿಗೆ ಕೊನೆಗೊಂದು ಕ್ಲೂ ಸಿಗುತ್ತೆ. ಅದು ಒಂದು ಫೋಟೋ. ಆ ಫೋಟೋ ಆಕ್ಚುಲಿ ಬೇರೆ ಯಾರ್ದು ಅಲ್ಲ, ಅವಳದೇ. ಆ ಫೋಟೋ ಕೆಳಗೆ ಇಸುವಿದ್ದಿರುತ್ತೆ 1870 ಅಂತ. ಅದರಿಂದ ಒಂದ್ ವಿಷಯ ಗೊತ್ತಾಗುತ್ತೆ, 2020ರಲ್ಲಿರುವ ಸುನೇರಿ ಹಾಗೆ ಆ ಇಸ್ವಿಲಿರುವ ಸುನೇರಿ ಇಬ್ರು ಒಂದೇ ಅಂತ. ಬಟ್ ಅವಳು ಆವಾಗ ಹೇಗಿದ್ಲು, ಇವಾಗ ಕೂಡ ನೋಡ್ಲಿಕ್ಕೆ ಹಾಗೇನಿದ್ದಾಳೆ. ಅನಂತರ ಅಲ್ಲಿಂದ ಹೊರಬಂದ ಈ ದೇವ್ ಕಾರ್ ಮೂಲಕ ತನ್ನ ಗೆಳೆಯರೊಟ್ಟಿಗೆ ಆ ಬ್ರಿಡ್ಜ್ ಅನ್ನ ಹುಡುಕ್ತಾ ಹೋಗ್ತಾನೆ. ಆದ್ರೆ ಶಾಕಿಂಗ್ಲಿ ಆ ಬ್ರಿಡ್ಜ್ ಅವನಿಗೆ ತೋರುದಿಲ್ಲ. ಸ್ವಲ್ಪ ದಿನಗಳ ಹಿಂದೆ ಇದ್ದ ಆ ಬ್ರಿಡ್ಜ್ ಇವಾಗ ಅಲ್ಲಿಂದ ಮಾಯವಾಗಿತ್ತು. ಬ್ರಿಡ್ಜ್ ಮಾಯವಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಅವರು ಮನೆಗೆ ಬಂದು ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಅದೇನಪ್ಪ ಅಂದ್ರೆ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಒಂದು ಸೀನ್ ನೋಡಿದ್ವಿ. ಗೋಸ್ಟ್ ವಾಯ್ಸ್ ಬಂದಾದ ನಂತರ ಆ ಮಹಲ್ ಜೀವಂತವಾಗುತ್ತದೆ ಅಂತ. ಅಂದ್ರೆ ಪ್ರತಿ ರಾತ್ರಿ 7 ಗಂಟೆಗೆ ಇಡೀ ಬಂಗ್ಲೆ ಲೈಟ್ ಮಾತ್ರ ಆಫ್ ಆಗುವುದಿಲ್ಲದೆ ಇಡೀ ಊರೇ ಕತ್ಲಾಗುತ್ತೆ. ಅಂದ್ರೆ ಆ ಗೋಸ್ಟ್ ಕಿರುಚಾದ ನಂತರ ಕರೆಕ್ಟಾಗಿ 7 ಗಂಟೆಗೆ ಬರೀ ಬಂಗಲೆ ಮಾತ್ರ ಅಲ್ಲ, ಇಡೀ ಊರೇ 2026ರಿಂದ 1870ಗೆ ಟೈಮ್ ಟ್ರಾವೆಲ್ ಆಗುತ್ತೆ. ಅದಕ್ಕೋಸ್ಕರನೇ ಈ ದೇವ್ ಹಾಗೆ ಅವನ ಗೆಳೆಯರಿಗೆ ಆವಾಗಷ್ಟೇ ಆ ಬ್ರಿಡ್ಜ್ ತೋರಿಲ್ಲ. ಯಾಕಂದ್ರೆ ಆ ರಾತ್ರಿ ಹೊತ್ತವರು 1870 ಇಸ್ವಿಯಲ್ಲಿದ್ರು. ಹಾಗೆ ಆ ಇಸ್ವಿಯಲ್ಲಿ ಬ್ರಿಡ್ಜ್ ಆಗಿರ್ಲಿಲ್ಲ. ಅಂದ್ರೆ ದಿನದ ಹೊತ್ತಲ್ಲಿ ಆ ಬಂಗ್ಲೆ ರೈಟ್ ಪೊಸಿಷನ್ ಮಾತ್ರ 1870ಯಲ್ಲಿದ್ರೆ, ರಾತ್ರಿ ಹೊತ್ತಲ್ಲಿ ಇಡೀ ಊರೇ 1870ಗೆ ಟ್ರಾವೆಲ್ ಆಗುತ್ತೆ. ದಿನದಲ್ಲಿ ಹೊರಗಡೆ 2026 ಹಾಗೆ ಒಳಗಡೆ 1870 ಇದ್ದ ಕಾರಣ ಹೊರಗಿಂದ ಒಳಗೆ ಒಳಗಿಂದ ಹೊರಗೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ 2020ರಲ್ಲಿದ್ದವರು 1870ಗೆ ಹೋದ್ರೆ ಸತ್ತೋಗ್ತಾರೆ. ಬಿಕಾಸ್ ಆ ಇಸ್ವಿಯಲ್ಲಿ ಅವರು ಹುಟ್ಟಿರ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗೆ 1870ಯಿಂದ 26ಕ್ಕೆ ಬಂದರೂ ಕೂಡ ಸತ್ತೋಗ್ತಾರೆ. ಬಿಕಾಸ್ 1870liದ್ದವರು 2026 ತನಕ ಬದುಕಲಿಕ್ಕೆ ಸಾಧ್ಯನಿಲ್ಲ. ಅದಕ್ಕೋಸ್ಕರ ಸತ್ತೋಗ್ತಿದ್ರು. ಸೊ ದಿನದಲ್ಲಿ 1870ಯಲ್ಲಿದ್ದ ಸುನೇರಿ ಹೊರಗೆ ತಂದ್ರು ಕೂಡ ಸತ್ತೋಗ್ತಾಳೆ. ಸೊ ರಾತ್ರಿಲೇ ಏನಾದರೂ ಮಾಡ್ಬೇಕಂತ ದೇವ್ ಡಿಸೈಡ್ ಮಾಡಿ ಮತ್ತೆ ಪುನಃ ಹೋಗಿ ಅವಳನ್ನ ಮೀಟ್ ಮಾಡ್ತಾನೆ, ಏನಾದರೂ ಇನ್ಫಾರ್ಮೇಶನ್ ಕೊಡುವಂತ. ಬಟ್ ಅವಳು ನಿರಾಕರಿಸ್ತಾಳೆ. ಯಾಕಂದ್ರೆ ಇವಳೇನಾದರೂ ಆ ಗೋಸ್ಟ್ ಬಗ್ಗೆ ಹೇಳಿದ್ರೆ ಅದು ದೇವ್ನ ಕೊಲ್ಲುತ್ತೆ. ಅವನು ಮಾತ್ರ ಅಲ್ಲ, ಆ ಗೋಸ್ಟ್ ಬಗ್ಗೆ ಯಾರಿಂದಾದ್ರೂ ತಿಳ್ಕೊಂಡ್ರೆ ಕೂಡ ಅವರು ಸತ್ತೋಗ್ತಾರೆ. ಅದಕ್ಕೋಸ್ಕರ ನೀನೇ ಆ ಗೋಸ್ಟ್ ಬಗ್ಗೆ ತಿಳ್ಕೋಬೇಕಂತ ಹೇಳ್ತಾಳೆ. ಸರಿ, ಏನಾದ್ರೂ ಹಿಂಟ್ ಕೊಡು ಅಂತ ಇವನ್ ಕೇಳಿದಾಗ ಸರಿ ಬಾ ಅಂತ ಒಂದ್ ಕಡೆ ಅವನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಆದ್ರೆ ಆ ಹೊತ್ತಿಗೆ ಅಲ್ಲಿ ಬಂದ ಗೋಸ್ಟ್ ಅದಕ್ಕೆ ಅವಕಾಶ ಕೊಡದೆ ಅವಳನ್ನ ಅಲ್ಲಿಂದ ಎಳ್ಕೊಂಡೋಗಿ ಇವನ್ ಮೇಲೆ ಕೂಡ ದಾಳಿ ಮಾಡಿ ಅಲ್ಲಿಂದ ಎತ್ತಿ ಹೊರಗೆ ಬಿಸಾಡುತ್ತೆ. ಅದರಿಂದ ದೇವ್ ಸೀರಿಯಸ್ ಆಗಿ ಇಂಜೂರ್ ಆಗ್ತಾನೆ. ನಂತರ ಎಲ್ಲರೂ ಅವನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ತಾರೆ. ಪ್ರಜ್ಞೆ ಬಂದಾದ ನಂತರ ದೇವ್ ನಂಗೇನೂ ಆಗಿಲ್ಲ, ಸುನೇರಿನ ಕಾಪಾಡಬೇಕು ಅಂತ ಮತ್ತೆ ಪುನಃ ಬಂಗ್ಲೆಗೆ ಬರ್ತಾನೆ. ಇಲ್ಲಿ ಎಲ್ಲರೂ ಆ ರಾತ್ರಿ ಮತ್ತೆ ಡಿಸ್ಕಸ್ ಮಾಡ್ತಿದ್ದಾಗ ಅಲ್ಲಿ ಅದೇ ಗೋಸ್ಟ್ ಆ ಕೆಲಸದವಳನ್ನ ಪೊಸೆಸ್ ಮಾಡಿ ಇವರೆಲ್ಲರಿಗೂ ವಾರ್ನ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡಿ, ಪಟ್ರೆ ಇವನ್ ತರನೇ ಸಾಯ್ಬೇಕಾಗುತ್ತೆ ಅಂತ ಅವನ ಕತ್ತನ ಕತ್ತರಿಸಿ ಕೊಂದು ಬಿಡುತ್ತೆ. ಆಕ್ಚುಲಿ ಆ ಗೋಸ್ಟ್ ಅದೇ ರೀತಿಯಲ್ಲಿದ್ದ ಎಲ್ಲರನ್ನ ಕೊಂದು ಹೋಗಿದ್ರೆ ಇಡೀ ಕಥೆನೆ ಮುಗಿತಿತ್ತು. ಬಟ್ ಅದು ಹಾಗೆ ಮಾಡದೆ ಅವನ ಮಾತ್ರ ಕೊಂದು ಹೋಗಿತ್ತು. ಅದಕ್ಕೊಂದು ರೀಸನ್ ಇದೆ. ಈ ಹಿಂದೆ ಆ ಕೆಲಸದಾಳು ಸುನೇರಿನ ಬಚಾವ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದ. ಆ ಪ್ರಯತ್ನದಲ್ಲೇ ಅವನ ತನ್ನ ಕೈಯನ್ನ ಕೂಡ ಕಳ್ಕೊಂಡಿದ್ದ. ಅದೇ ಒಂದು ದ್ವೇಷದಿಂದ ಆ ಗೋಸ್ಟ್ ಇವಾಗ ಅವನ ಮಾತ್ರ ಕೊಂದಿದೆ ಅಂತ ಮೂವಿಲ್ ಹೇಳಿದ್ದಾರೆ. ಅದನ್ನ ನಾವು ನಂಬೇಕಷ್ಟೇ. ಎನಿವೇ ಅದರ ನೆಕ್ಸ್ಟ್ ಡೇ ಈ ದೇವ್ ಮತ್ತೆ ಪುನಃ ಸುನೇರಿ ಹತ್ರ ಹೋಗಿ ಕ್ಲೂ ಕೇಳ್ತಾನೆ.
ಆಗ ಅವಳೊಂದು ಸಾಂಗ್ ಮೂಲಕ ಕ್ಲೂ ಕೊಟ್ಟು ಕಿಟಕಿ ಮೂಲಕ ದೂರದಲ್ಲಿರುವ ಒಂದು ಪ್ಲೇಸ್ನ ತೋರಿಸ್ತಾಳೆ. ಆ ಸಾಂಗ್ ಮೂಲಕ ಇವನಿಗೆ ಗೊತ್ತಾಗುತ್ತೆ ಆ ವಿಲೇಜ್ ಅಲ್ಲಿ ಒಂದು ಕಟ್ಟಾಗಿರೋ ಮರ ಇದೆ, ಅಲ್ಲಿ ಎಲ್ಲ ರಹಸ್ಯ ಅಡಗಿದೆ ಅಂತ. ಅದೇ ಕೂಡಲೇ ಎಲ್ಲರನ್ನ ಕರ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಮುಂದಾಗ್ತಾನೆ. ಬಟ್ ಆವಾಗ ಅದೇ ಗೋಸ್ಟ್ ನ ಸರ್ಚರ್ ಅಂತಿರುವ ಕಾಗೆಗಳ ಗುಂಪು ಬಂದು ಕಾರ್ ಮೇಲೆ ಅಟ್ಯಾಕ್ ಮಾಡಿ ಇವರು ಕಾರ್ ಸ್ಟಾರ್ಟ್ ಮಾಡಿ ಹೋಗದಿರೋ ಹಾಗೆ ಮಾಡುತ್ತೆ. ಇವರು ಕೂಡ ಅದರ ಅಟ್ಯಾಕ್ ಇಂದ ತಪ್ಪಿಸ್ಕೊಂಡು ಸೀದಾ ವಾಪಸ್ ಬಂಗ್ಲೆ ಒಳಗೆ ಬರ್ತಾರೆ. ಆವಾಗ ಯಾಮಿನಿ ಬಂಗಲೆ ಒಳಗಿರುವ ಒಂದು ರಹಸ್ಯ ಮಾರ್ಗದ ಬಗ್ಗೆ ಹೇಳ್ತಾಳೆ. ರಾಜರುಗಳು ಯುದ್ಧದ ಸಮಯದಲ್ಲಿ ಅಲ್ಲಿಂದ ತಪ್ಪಿಸ್ಕೊಳ್ತಿದ್ರು, ಅದರ ಮೂಲಕ ಹೋದ್ರೆ ಆ ವಿಲೇಜ್ನ ತಲುಪೋದಂತ ಸೀದಾ ಆ ಮಾರ್ಗದ ಮೂಲಕ ಕೊನೆಗೂ ಅಲ್ಲೋಗ್ತಾರೆ. ಹಾಗೆ ಕೊನೆಗೂ ಆ ದೇವ್ಗೆ ಸುನರೆ ಹೇಳಿದ ಆ ತುಂಡಾಗಿರೋ ಮರ ಕೂಡ ತೋರುತ್ತೆ. ಅದರ ಮೇಲೊಂದು ಸಿಂಬಲ್ ಇದ್ದಿರುತ್ತೆ. ಯಾಮಿನಿ ಹೇಳ್ತಾಳೆ, ಆ ಸಿಂಬಲ್ನ ನಾನು ಶಾಸನ್ಗಢ್ ಮ್ಯೂಸಿಯಂ ಅಲ್ಲಿರೋ ಒಂದು ಬುಕ್ಕಲ್ಲಿ ನೋಡಿದ್ದೆ, ಅಲ್ಲಿ ಹೋದ್ರೆ ಏನಾದರೂ ಗೊತ್ತಾಗುತ್ತೆ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಅವರುಗಳಿಗೆ ಅಚಾನಕ್ ಆಗಿ ಒಬ್ಬ ಬಾಬಾ ಒಟ್ಟಿಗೆ ಮುಖಾಮುಖಿ ಆಗುತ್ತೆ. ಅವನು ಬೇರೆ ಯಾರೂ ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ದೇವ್ಗೆ ದಾರಿ ತೋರಿಸಿದ ಅದೇ ದಾರಿ ಹೋಕ. ಅವನ್ ದೇವ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿ ಒಬ್ಬ ಮಹಾರಾಜನ ಫೋಟೋ ತೋರಿಸ್ತಾನೆ. ಆ ರಾಜನ ಹೆಸರು ಬೇಷನ್ ಸಿಂಗ್ ಅಂತ. ಶಾಕಿಂಗ್ಲಿ ಅವನ್ ನೋಡ್ಲಿಕ್ಕೆ ಈ ದೇವ್ ಆಗಿದ್ದ. ಆಕ್ಚುಲಿ ಆ ರಾಜನ ಪುನರ್ಜನ್ಮವೇ ಈ ದೇವ್. ಇಲ್ಲಿಂದ ಮೂವಿ ಸೀದಾ ಫ್ಲಾಶ್ ಬಗ್ಗೆ ಹೋಗುತ್ತೆ 1870ಗೆ. ಆಗ ಮಾನಿಕ್ತಾಲ್ನ ಮಹಾರಾಜ್ ವಿಕ್ರಮ್ ಸಿಂಗ್ ಹಾಗೆ ಅವನ ಮಗಳು ಮಹಾರಾಣಿ ಸುನೇರಿ. ಅಲ್ಲಿನ ಆಗಿನ ಮಂತ್ರಿಯಾಗಿದ್ದ ವಿಕ್ರಮ್ ಸಿಂಗ್ ಎಂಬ ತನ್ನ ಕಣ್ಣು ಈ ಸುನೇರಿ ಮೇಲೆ ಬಿದ್ದಿತ್ತು. ಅವನು ಅವಳನ್ನ ಮದುವೆ ಆಗ್ಲಿಕ್ಕೆ ಬಯಸಿದ್ದ, ಆದ್ರೆ ಅವಳಿಗದು ಇಷ್ಟ ಇರಲಿಲ್ಲ. ಹೀಗಿರುವಾಗ ಒಂದಿನ ಸುನೇರಿ ಸ್ನಾನ ಮಾಡ್ತಿದ್ದಾಗ ಅವನು ಕದ್ದು ನೋಡಿ ಮಹಾರಾಣಿ ಕೈಲಿ ಸಿಕ್ಕಾಕೋತಾನೆ. ಅದರಿಂದ ಕೋಪಗೊಂಡ ಸುನೇರಿ ಎಲ್ಲರ ಸಮ್ಮುಖದಲ್ಲಿ ಅವನಿಗೆ ಕಪಾಳ ಮೋಕ್ಷ ಮಾಡ್ತಾಳೆ. ಅದರಿಂದ ವಿಕ್ರಾಂತ್ ಸಿಂಗ್ಗೆ ತುಂಬಾನೇ ಅವಮರ್ಯಾದೆ ಆಗುತ್ತೆ. ಅವನು ಅದರ ಸೇಡ್ ತೀರಿಸಿಕೊಳ್ಳಲಿಕ್ಕೆ ಕಾಯ್ತಿರ್ತಾನೆ. ಹೀಗಿರುವಾಗ ಒಂದಿನ ಅವನ ಸೇಡಿನ ಕಿಡಿನ ಇನ್ನೂ ಜಾಸ್ತಿ ಮಾಡೋ ಒಂದು ವಿಷಯ ಅವನ ಕಿವಿಗೆ ಬೀಳುತ್ತೆ. ಅದೇನಪ್ಪ ಅಂದ್ರೆ ಮಹಾರಾಣಿಯ ವಿವಾಹ ಪಕ್ಕದೂರಿನ ಮಹಾರಾಜ ಬೇಷನ್ ಸಿಂಗ್ ಒಟ್ಟಿಗೆ ಗಟ್ಟಿಯಾಗಿದೆ ಅಂತ. ಅದನ್ನ ಕೇಳಿ ಅವನಿಗೆ ಇನ್ನೂ ಕೋಪ ಬಂದು ಅವನ್ ಸೀದಾ ತನ್ನ ಅಮ್ಮನ ಬಳಿ ಹೋಗಿ ಎಲ್ಲಾ ವಿಷಯ ಹೇಳ್ತಾನೆ. ಅವನಮ್ಮ ಆಕ್ಚುಲಿ ಒಬ್ಬ ಬ್ಲಾಕ್ ಮ್ಯಾಜಿಷಿಯನ್. ತುಂಡಾದ ಮರದ ಮೇಲೆ ಸಿಂಬಲ್ ಮಾಡಿ ರಿಚುವಲ್ ತರ ಮಾಡ್ತಿದ್ಲು. ಇದೇ ಪ್ಲೇಸ್ ನ ಆವಾಗಷ್ಟೇ ದೇವ್ ಕಂಡಿಡ್ದಿದ್ದು. ಎನಿವೆ ಮಗನ ಆ ದುಃಖನ ನೋಡ್ಲಿಕ್ಕಾಗದೆ ಅವಳೊಂದು ರಿಚುವಲ್ ಮಾಡಿ ಅದರಿಂದ ಬಂದ ಬೂದಿನ ಮಹಾರಾಜ ಡೈಲಿ ಹೋಗೋ ಮಂದಿರದ ಮೆಟ್ಟಿಲ್ ಮೇಲೆ ಹಾಕ್ತಾಳೆ. ಅದರಿಂದ ಮಹಾರಾಜ ಯಾವುದೋ ಶಕ್ತಿಯಿಂದ ಪೊಸೆಸ್ ಆಗಿ ಅವನು ಭೀಕರವಾಗಿ ಸತ್ತೋಗ್ತಾನೆ. ಆಮೇಲೆ ಆ ಸಂಸ್ಥಾನದ ಇಡೀ ಆಡಳಿತ ಈ ವಿಕ್ರಾಂತ್ ಸಿಂಗ್ನ ಪಾಲಾಗುತ್ತೆ. ಆವತ್ತಿಂದ ಅವನು ರಾಣಿನ ಅರಮನೆಯಲ್ಲಿ ತನ್ನ ಸ್ಲೇವ್ ಆಗಿ ಇಟ್ಕೋತಾನೆ. ಆದರೂ ಕೂಡ ಈ ರಾಣಿ ಬಿಷನ್ ಸಿಂಗ್ ಬರ್ತಾನೆ, ನನ್ನ ಕಾಪಾಡಿ ಕರ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆಯಲ್ಲಿದ್ಲು. ಆದರೆ ಅದಕ್ಕೆ ಕೂಡ ಈ ವಿಕ್ರಾಂತ್ ಸಿಂಗ್ ಹೋಗಿ ಕಲ್ಲಾಕಿದ್ದ. ಆ ದಿನ ಅವನು ಬಿಷನ್ ಸಿಂಗ್ ಹತ್ತಿರ ಒಂದು ಒಪ್ಪಂದ ಮಾಡ್ಕೋತಾನೆ, ರಾಣಿನ ಮದುವೆ ಆಗ್ಬಾರ್ದು, ಇಲ್ಲಾಂದ್ರೆ ಯುದ್ಧ ಸಾರ್ಬೇಕಾಗುತ್ತೆ ಅಂತ. ಬಿಷನ್ ಸಿಂಗ್ಗೆ ಕೂಡ ಎಣಿಸುತ್ತೆ ಒಂದು ಹೆಣ್ಣಿಗೋಸ್ಕರ ಯಾಕೆ ಸಾಮ್ರಾಜ್ಯನ ಹಾಳು ಮಾಡಿಕೊಡೋದಂತ. ಅವನು ಆ ಒಪ್ಪಂದಕ್ಕೆ ಒಪ್ಕೋತಾನೆ. ಕೊನೆಗೂ ರಾಣಿ ಸುನೇರಿಗಿದ್ದ ಲಾಸ್ಟ್ ಒಂದು ಹೋಪ್ ಕೂಡ ಇವಾಗ ಇಲ್ದಂಗಾಯ್ತು. ಸೊ ಅವಳೇ ಒಂದು ಪ್ಲಾನ್ ಮಾಡ್ತಾಳೆ. ವಿಷ ಇರುವ ಒಂದು ಪದಾರ್ಥನ ತನ್ನ ಕತ್ತತ್ತಿರ ಹಾಕೊಂಡು ವಿಕ್ರಾಂತ್ ಸಿಂಗ್ ಹತ್ತಿರ ಹೋಗಿ ಬಹಳ ರೊಮ್ಯಾಂಟಿಕ್ ಆಗಿ ಮೂವ್ ಆಗ್ಲಿಕ್ಕೆ ನೋಡ್ತಾಳೆ. ಅವನಿಗೆ ಅವಳ ಜಾಲ ಅರಿಯದೆ ಅವಳ ಕತ್ತನ್ನ ಮುಟ್ತಾನೆ. ಅದರಿಂದ ಅವನು ಸತ್ತೋಗ್ಬಿಡ್ತಾನೆ. ಅನಂತರ ಅವಳು ತನ್ನ ಸಹಚರಿಗೆ ಹೇಳಿ ಮೊದಲು ಅವನ ಕಣ್ಣನ್ನ ಕಿತ್ತು ನಂತರ ಅರಮನೆಯಿಂದ ಹೊರಗೆ ಬಿಸಾಡ್ಲಿಕ್ಕೆ ಹೇಳ್ತಾಳೆ. ಈ ಕಡೆ ಮಗ ಸತ್ತೋಗಿರೋದು ಅಮ್ಮಂಗ್ ಗೊತ್ತಾಗಿ ಅವಳದ್ನ ಅರಗಿಸ್ಕೊಳ್ಳಿಕ್ಕೆ ಆಗಲ್ಲ. ಅವಳು ತನ್ನ ಮಗನ ವಾಪಸ್ ತರಬೇಕಂತ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಒಂದು ರಿಚುವಲ್ ಮಾಡಿ ಅವನ ಮಗನ ಒಂದು ಸೈತಾನಾಗಿ ಜೀವ ಪಡಿಸ್ತಾಳೆ. ನಂತರ ಆ ರೀತಿಯಾದ ವಿಕ್ರಾಂತ್ ಸಿಂಗ್ ಮತ್ತೆ ಪುನಃ ಮಾಲ್ಗೆ ಹೋಗಿ ರಾಣಿನ ಲೈಫ್ ಟೈಮ್ ಆಗಿ ಬಂದಿ ಮಾಡಿಬಿಡ್ತಾನೆ. ಹಾಗೆ ರಾತ್ರಿ ಮಾತ್ರ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಡ್ತಿದ್ದ. ಅದಕ್ಕೋಸ್ಕರನೇ ರಾತ್ರಿ ಆಗ್ತಿದ್ದಾಗೆ ಎಲ್ಲ ಡೋರ್ಗಳು ಓಪನ್ ಆಗ್ತಿರೋದು. ಈ ಸುನೇರಿ ಕೂಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ಲು. ಬಟ್ ಅವಳು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಿದ್ದಾಗಲೇ ಆ ಗೋಷ್ಠಿಗಳನ್ನ ಮತ್ತೆ ಪುನಃ ಎಳ್ಕೊಂಡು ಬರ್ತಿತ್ತು. ಇದು ಆಕ್ಚುಲಿ ಆ ಮಹಲ್ನ ಪಾಸ್ಟ್. ನಿಮ್ಗೀಗ ಅರ್ಥ ಆಯ್ತು ಅನ್ಕೋತೀನಿ. ಸೊ ಈ ದೇವ್ಗೆ ಅವಳನ್ನ ಹೇಗಾದ್ರೂ ಮಾಡಿ ಹೊರತರಬೇಕಾಗಿತ್ತು. ಆಗ ಯಾಮಿನಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಬುಕ್ನ ತೋರಿಸಿ ಇದರಿಂದ ಅದು ಸಾಧ್ಯವಾಗುತ್ತೆ, ಆದರೆ ಆ ಗೋಸ್ಟ್ ನಾಶ ಮಾಡೋಕೆ ಮೊದಲು ನಮಗೆ ಸತ್ತೋದ ವಿಕ್ರಾಂತ್ ಸಿಂಗ್ನ ಶವ ಸಿಗಬೇಕು. ಅದನ್ನು ಅವನ ಅಮ್ಮ 4 ಕೀಟದೊಟ್ಟಿಗೆ ಅವನ ಜೀವನ ಬಂದಿ ಮಾಡಿ ದಿಗ್ಬಂಧನ ಮಾಡಿಟ್ಟಿದ್ದಾಳೆ. ಸೊ ಮೊದಲು ನಾವು ಅದನ್ನ ಹುಡುಕಿ ಕೊಂದಾಕಿದ್ರೆ ಆ ಗೋಸ್ಟ್ ನಾಶವಾಗುತ್ತೆ ಅಂತ ಎಲ್ಲರೂ ಆ ಕಾರ್ಯಕ್ಕೆ ಮುಂದಾಗ್ತಾರೆ. ನಂತರ ಖುದ್ದು ಈ ಸುನೇರಿ ದೇವನ ಮಹಲ್ ಒಳಗಿದ್ದ ಒಂದು ಫೌಂಟನ್ ತರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಆಕ್ಚುಲಿ ವಿಕ್ರಾಂತ್ ಸಿಂಗ್ನ ಹೆಣನ ದಫನ್ ಮಾಡಿದ್ದು. ಅಲ್ಲಾವಾಗ ಅವರ ಕಣ್ಣಿಗೆ ಅದೇ ಕೀಟ ಬೀಳುತ್ತೆ. ಈ ದೇವ್ ಒಂದೊಂದನ್ನೇ ಕೊಲ್ತಾ ಹೋಗ್ತಾನೆ. ಆದರೆ ಲಾಸ್ಟಲ್ಲಿ ಉಳಿದ ಕೀಟನ ಕೊಲ್ಲೋ ಹೊತ್ತಿಗೆ ಆ ಗೋಷ್ಟ್ಗೆ ವಿಷಯ ಗೊತ್ತಾಗಿ ಅವನ್ನ ತಡೆಯೋಕೆ ತುಂಬ ಪ್ರಯತ್ನ ಪಡುತ್ತೆ.
ಆವಾಗ ಸುಂದರಿ ಒಂದು ಪ್ಲಾನ್ ಮಾಡಿ ಆ ಗೋಸ್ಟ್ ಅನ್ನ ಹಿಂದೆ ಹೋಗುವಂತೆ ಮಾಡ್ತಾಳೆ. ಆ ಗೋಸ್ಟ್ ಕೂಡ ಅವಳ ಜಾಲ ಅರಿಯದೆ ಅವಳ ಹಿಂದೆನೆ ಹೋಗುತ್ತೆ. ಅದೇ ಒಳ್ಳೆ ಸಮಯ ಅಂತ ಈ ದೇವ್ ಕೊನೆಗೂ ಲಾಸ್ಟ್ ಅಲ್ಲಿ ಉಳಿದಿದ್ದ ಆ ಕೀಟನ ಕೂಡ ಕೊಂದಾಕ್ತಾನೆ. ಅದರಿಂದ ಆ ಗೋಸ್ಟ್ ಸಂಪೂರ್ಣವಾಗಿ ನಾಶವಾಗುತ್ತೆ. ಅದರಿಂದ ಆ ಮಹಲ್ ಮೊದಲಿನ ತರ ಆಗಿ ಕೊನೆಗೂ ಆ ಸುಂದರಿ ಸ್ವತಂತ್ರಳಾಗ್ತಾಳೆ. ಹಾಗೆ ಅವಳ ದೇಹ ಕೂಡ ನಶಿಸ್ತಾ ಹೋಗಿ ಕೊನೆಗೂ ಅವಳಿಗೆ ಮುಕ್ತಿ ಸಿಗುತ್ತೆ. ಈ ಕಡೆ ದೇವ್ಗೆ ಅವಳೊಟ್ಟಿಗಿರೋಕೆ ಇಷ್ಟಪಡ್ತಿದ್ರು ಕೂಡ ಸುಂದರಿಗೆ ಇಷ್ಟ ಇರೋದಿಲ್ಲ. ಯಾಕಂದ್ರೆ ಅವಳೊಟ್ಟಿಗೆ ಇರಬೇಕಂದ್ರೆ ಅವನು ಕೂಡ ಸಾಯ್ಬೇಕಾಗಿತ್ತು. ಅದಕ್ಕೋಸ್ಕರ ಲಾಸ್ಟ್ಗೆ ಅವನನ್ನ ತಾನಿದ್ದ ಪ್ಲೇಸಿಂದ ದೂರ ತಳ್ಳಿ ಅವಳೊಬ್ಬಳೆ ನಾಶವಾಗ್ತಾಳೆ. ಹೋದ ಜನ್ಮದಲ್ಲಿ ಮಾಡ್ಲಿಕ್ಕಾಗದಿರೋ ಸಹಾಯನ ದೇವಂತೂ ಈ ಜನ್ಮದಲ್ಲಿ ಪೂರ್ಣಗೊಳಿಸಿದ್ದ. ಅಲ್ಲಿಗೆ ಹಾಗೆ ಆ ಮೂವಿ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.